ಶಿಡ್ಲಘಟ್ಟ ನಗರ ಹೊರವಲಯದ ದೆಬ್ಬೂರಹಳ್ಳಿ ರಸ್ತೆಯಲ್ಲಿ ಹನುಮಂತಪುರ ಗೇಟ್ ಬಳಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಿಂದ ಜೂನ್ 9ರಂದು ಬೆಳಗ್ಗೆ 11 ಗಂಟೆಗೆ ಶೋಭಾಯಾತ್ರೆ ಪ್ರಾರಂಭವಾಗಲಿದೆ. ಎಲ್ಲರೂ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಶ್ರೀರಾಮಚಂದ್ರರ ಕೃಪೆಗೆ ಪಾತ್ರವಾಗಬೇಕೆಂದು ಕೋರಿದ್ರ. ಶ್ರೀರಾಮ ಶೋಭಾಯಾತ್ರೆ ದಿನ ಎಲ್ಲ ಹಿಂದೂ ಬಾಂಧವರ ಮನೆಯ ಮುಂದೆ ರಂಗೋಲಿ ಹಾಗೂ ಹೂವಿನಿಂದ ಅಲಂಕೃತವಾಗಿರಲಿ. ಮನೆಗೆ ಹಸಿರು ತೋರಣ ಕಟ್ಟಿ ಭಗವಧ್ವಜ ಕಟ್ಟಿ ಹಬ್ಬದ ವಾತಾವರಣ ಸೃಷ್ಟಿಯಾಗಲಿ. ಜೂನ್ 9ರ ಸಂಜೆ 5 ಗಂಟೆಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ವೇದಿಕೆ ಕಾರ್ಯಕ್ರಮ ಇರುತ್ತದೆ. ಪ್ರಸಿದ್ಧ ಹಿಂದೂಪುರ ವಾಗ್ಮಿ ಹಾರಿಕ ಮಂಜುನಾಥ್ ಆಗಮಿಸಿ ತಮ್ಮ ವಾಗ್ಝರಿ ಹರಿಸಲಿದ್ದಾರೆ ಎಂದ್ರ. ಶ್ರೀರಾಮ ಶೋಭಾಯಾತ್ರೆ ಕರಪತ್ರಗಳನ್ನು ಮನೆ ಮನೆಗೂ ತಲುಪಿಸಲಾಗುವುದು. ಅನೇಕ ಹಳ್ಳಿಗಳಿಂದ ಸ್ವಯಂ ಪ್ರೇರಿತರಾಗಿ ಪಲ್ಲಕ್ಕಿಗಳನ್ನು ತಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದ್ರ. 2022 ಶಿಡ್ಲಘಟ್ಟ ತಾಲೂಕಿನಲ್ಲಿ ಹೋದ ವರ್ಷ ನಡೆದ ಶ್ರೀರಾಮ ಶೋಭಾಯಾತ್ರೆ ಬಹಳ ಅದ್ಧೂರಿಯಾಗಿ ನಡೆದಿತ್ತು. ಎಲ್ಲ ಶಿಡ್ಲಘಟ್ಟ ತಾಲೂಕಿನ ಎಲ್ಲ ಹಿಂದೂ ಕುಟುಂಬದವರು ಆ ಯಾತ್ರೆಯಲ್ಲಿ ಪಾಲ್ಗೊಂಡು ಆ ಯಾತ್ರೆನ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ರು. ಅದೇ ರೀತಿ ಈ ವರ್ಷ ಕೂಡ ಶ್ರೀರಾಮ ಶೋಭಾಯಾತ್ರೆಯನ್ನು ಬರೋ ತಿಂಗಳು 9ನೇ ತಾರೀಕು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಹನುಮಂತಪುರ ಗೇಟ್ ಬಳಿ ಇರುವ ಶ್ರೀ ಆಂಜನೇಯ ಸ್ವಾಮಿ ವೃತ್ತದಿಂದ ಸ್ಟಾರ್ಟ್ ಆಗಿ ಬಸ್ ಸ್ಟ್ಯಾಂಡಲ್ಲಿ ಕ್ಲೋಸ್ ಆಗುತ್ತೆ. ಮತ್ತು ಅದೇ ರೀತಿ KSRTC ಬಸ್ ಸ್ಟ್ಯಾಂಡ್ ಒಳಗೆ 5 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಆ ವೇದಿಕೆ ಕಾರ್ಯಕ್ರಮಕ್ಕೆ ಹಾರಿಕಾ ಮಂಜುನಾಥ್ ಅವರು ಬರುತ್ತಾರೆ. ಅದೇ ರೀತಿ ಏನು ಶೋಭಾಯಾತ್ರೆ ನಾವು ಮಾಡ್ಕೊಂಡು ಬರ್ತಾ ಇದ್ದೀರಿ, ನಮ್ಮ ಹಿಂದೂ ಕುಟುಂಬದವರೆಲ್ಲ, ನಮ್ಮ ತಾಲೂಕಿನ ಎಲ್ಲ ಸಮಸ್ತ ಹಿಂದೂ ಕುಟುಂಬದವರು ಈ ಯಾತ್ರೆಯಲ್ಲಿ ಪಾಲ್ಗೊಂಡು ಅವತ್ತೊಂದಿನ 9ನೇ ತಾರೀಕು ಎಷ್ಟೇ ಅವರಿಗೆ ಕೆಲಸ ಕಾರ್ಯಗಳಿದ್ರು ಆ ಒಂದಿನ ಆ ಕೆಲಸವನ್ನು ಬಿಟ್ಟು ಆ ಹಿಂದೂ ಸಮಾಜಕ್ಕೆ ಮಾಡುವಂಥ ಯಾತ್ರೆಯಲ್ಲಿ ಪಾಲ್ಗೊಂಡು ಈ ಸಾರಿ ಕೂಡ ಶ್ರೀರಾಮ ಶೋಭಾಯಾತ್ರೆಯನ್ನು ಯಶಸ್ವಿ ಮಾಡಬೇಕಂತ ಸಮಸ್ತ ಶಿಡ್ಲಘಟ್ಟ ತಾಲೂಕಿನ ಹಿಂದೂ ಕುಟುಂಬದವರನ್ನು ಈ ವೇದಿಕೆ ಮುಖಾಂತರ ಕೊಡ್ತಾ ಇದ್ದೀರಿ. ಜಿಲ್ಲಾ ಬಜರಂಗ ದಳದ ಸಂಯೋಜಕ ಅಂಬರೀಶ್, ತಾಲೂಕು ಸಂಯೋಜಕ ವೆಂಕಟೇಶ್, ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಹಾಜರಿದ್ದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ.